ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಾಕ್ಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ಲಾಗ್ತಾ ಇದೆ. ಭಾರತದ ವಾಯು ಪ್ರದೇಶದಲ್ಲಿ ಹಾರಾಡಂಗಿಲ್ಲ ಪಾಕ್ ಫ್ಲೈಟ್ಗಳು. ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶ ಬಂದ್ ಮಾಡಿದೆ. ನಾಗರಿಕ ಸೇನಾ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಭಾರತೀಯ ಸೇನೆಯಿಂದ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶ ಬಂದ್ ಮಾಡಲಾಗಿರುವಂತದ್ದು. ಮೋದಿ ಮೈಂಡ್ ಗೇಮ್ಗೆ ಪಾಕ್ ಒಂದ್ ಕಡೆ ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇದೆ. ಇದೀಗ ಪಹಲ್ಗಾಮ್ ದಾಳಿ ಯಾವಾಗ ಆಯ್ತೋ ಅವಾಗಿನಿಂದಲೂ ಪಾಕ್ಗೆ ಶಾಕ್ ಮೇಲೆ ಶಾಕ್ ಅನ್ನ ಭಾರತ ಕೊಡ್ತಾ ಇದೆ. ಭಾರತದ ವಾಯು ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಪಾಕ್ನ ಫ್ಲೈಟ್ಸ್ಗಳು ಹೋರಾಡುವ ಹಾಗೆ ಅಂದ್ರೆ ಹಾರಾಡುವ ಹಾಗೆ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೂಡ ಈಗಾಗಲೇ ರವಾನೆ ಮಾಡಲಾಗಿರುವಂಥದ್ದು, ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಪಾಕ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಪಾಕ್ನ ಸಚಿವರು ಕೂಡ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ದಿಢೀರ್ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. 24 ಗಂಟೆಯಿಂದ ಅಥವಾ 36 ಗಂಟೆಯ ಒಳಗಾಗಿ ನಮ್ಮ ಮೇಲೆ ಯುದ್ಧವನ್ನ ಸಾರಬಹುದು ಭಾರತ ಅಂತ ಹೇಳಿ ಪಾಕ್ ಆತಂಕದಲ್ಲೂ ಕೂಡ ಇದೆ. ಅದೇ ರೀತಿಯಾಗಿ ಪಾಕ್ನ ಸೇನಾ ಮುಖ್ಯಸ್ಥನ ಮೇಲೆಯೂ ಕೂಡ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಸಿಂಧೂ ನದಿ ನೀರನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ಇಲ್ಲಿ ಯಾರೆಲ್ಲ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿ ಉಳ್ಕೊಂಡಿದ್ದಾರೋ ಅವರನ್ನೆಲ್ಲನೂ ಕೂಡ ಇದೀಗ ಪಾಕಿಸ್ತಾನಕ್ಕೆ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಸೊ ಹಾಗಾಗಿ ಪಾಕ್ಗೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಹೆಜ್ಜೆ ಅಂದ್ರೆ ಪಾಕಿಸ್ತಾನ ನಿರ್ಧಾರ ಮಾಡಿತ್ತು, ಅದೇ ರೀತಿಯಾಗಿ ನೋ ಫ್ಲೈಯಿಂಗ್ ಝೋನ್ ಅಂತ ಇಂಡಿಯಾ ಕೂಡ ಈಗ ಪಾಕಿಸ್ತಾನದ ಫ್ಲೈಟ್ಗಳು ನಮ್ಮ ದೇಶದ ಮೇಲೆ ಹಾರಾಡೋ ಹಾಗಿಲ್ಲ ಅಂತ ನೋ ಫ್ಲೈಯಿಂಗ್ ಝೋನ್ ಅಂತ ಮಾಡಿದ್ದಾರೆ. ಇಷ್ಟೊಂದು ಡೇಟ್ ಅಂತ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿಗೊಂದು ಗಮನಿಸಬೇಕಾಗಿರೋದು ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಆ ಬೆನ್ನಲ್ಲೇ ಅಥವಾ ಆ ನಿಟ್ಟಿನಲ್ಲೇ ಈ ನಿರ್ಧಾರ ಅಂತ. ಒಂದು ರಾಜತಾಂತ್ರಿಕವಾಗಿ ಯುದ್ಧ ನಡೆಸುವಂಥದ್ದು ಬೇರೆ, ಎಷ್ಟೊತ್ತು ನೀವು ಹೇಳಿದ್ರಿ ರಮ್ಯಾ, ಸಿಂಧೂ ನದಿದಾಗಿರ್ಬೋದು ಮತ್ತೊಂದು ಮಗದೊಂದು. ಬಟ್ ನೋ ಫ್ಲೈಯಿಂಗ್ ಝೋನ್ ಮಾಡಿದ್ದಾರೆ ಅಂದ್ರೆ ಒಂದು ಎಚ್ಚರಿಕೆಯ ಗಂಟೆ. ಆಲ್ರೆಡಿ ಅವರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ವಿಶ್ವಸಂಸ್ಥೆಯ ಕಾಲಿಡ್ಕೊಂಡಿದ್ದಾರೆ. ಭಾರತಕ್ಕೆ ಏನಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅವರು ಯುದ್ಧ ಮಾಡ್ತೀವಿ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಬಟ್ ನಮ್ದೇನು ತಪ್ಪಿಲ್ಲ ಅಂತ ಇವ್ರು ಕಂಡವ್ರು ಕಾಲು ಹಿಡಿತಾ ಇದ್ದಾರೆ ಒಂದ್ ಕಡೆ. ಮಗದೊಂದು ಕಡೆ ಆರಂಭದಲ್ಲಿ ನೋ ಫ್ಲೈಯಿಂಗ್ ಝೋನ್ ಅಂತ ಅಂದ್ರೆ ಭಾರತದ ಫ್ಲೈಟ್ಗಳು ಅವರ ದೇಶದ ಮೇಲೆ ಹಾರಾಡೋಗಿಲ್ಲ ಅಂತ ಮೊದಲು ತಂದಿದ್ದೆ ಅವ್ರುಗಳು. ಅದಾದ್ಮೇಲೆ ಮೋದಿಯವರು ಕೂಡ ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಅಂದ್ರೆ ಟಿಟ್ ಫಾರ್ ಟ್ಯಾಟ್ ಅಲ್ಲ, ಇದು ಏನೋ ಒಂದು ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ ಮೋದಿ ಪಡೆ ಅಥವಾ ನಮ್ಮ ಸೇನೆ. ಒಂದು ದೊಡ್ಡ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಈಗ ಹಾಗಾದ್ರೆ ಯಾವ ಹೆಜ್ಜೆ ಹೇಗಿರುತ್ತೆ ಅನ್ನುವಂಥದ್ದು. ಮೀಟಿಂಗ್ ಕೊರತೆ ಆಗಿದೆ. ಆಹಾರದಲ್ಲೂ ಕೂಡ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ ಒಂದ್ ಕಡೆ, ಅದಾದ್ಮೇಲೆ ಜಾತಿ ಜನಗಣತಿ ಅಂದ್ರು. ಸೊ ಇದೆಲ್ಲ ಒಂದ್ ಕಡೆ ಅದು ಡೈವರ್ಟ್ ಮಾಡುವಂತಹ ಕೆಲಸವ. ಹೊಡೆಯೋದಲ್ಲ, ಹೇಳದೆ ಈಗ ನಿನಗೆ ಹೊಡಿತೀನಿ ಅಂತ ಹೇಳಿ ಹೊಡೆಯೋದು ಹೇಗಿರುತ್ತೆ, ಅವ್ರು ಭಯದಲ್ಲಿ ಇರ್ತಾರೆ ಆಲ್ರೆಡಿ. ಬಟ್ ಎಲ್ಲವೂ ತಣ್ಣಗಿದ್ದಾಗ ಹೋಗಿ ಅಟ್ಯಾಕ್ ಮಾಡೋದು ಹೇಗಿರುತ್ತೆ. ಹಿಂಗೆ ಆಗಿದ್ದು ಪಹಲ್ಗಾಮ್ ಅಲ್ಲಿ. ಯಾವುದರ ಅರಿವು ಇಲ್ಲದೆ ಪಾಪ ಆರಾಮಾಗಿ ಟೂರಿಸಂ ಮಾಡ್ಕೊಂಡು ಬರೋಣ ಅಂತ ಹೋದವ್ರ ಮೇಲೆ ಅಟ್ಯಾಕ್ ಆಗಿದ್ದು ಹೀಗೆ ಅಲ್ವಾ. ಸೊ ಇಂಥದ್ದೇ ಒಂದು ದೊಡ್ಡ ಸ್ಟ್ರೈಕ್ ಅನ್ನ ಮಾಡೋಕೆ ಮೋದಿ ಸರ್ಕಾರ, ನಮ್ಮ ಸೇನೆ ರೆಡಿ ಆಗಿದೆ. ಮತ್ತು ಈಗ ಆಲ್ರೆಡಿ 3 ಸೇನೆಗಳಿಗೆ, ಭೂಸೇನೆ, ವಾಯುಸೇನೆ, ಎಲ್ಲ ಸೇನೆಗಳಿಗೂ ಕೂಡ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನಿರ್ಧಾರ ತಗೊಳ್ಳಿ, ಯಾವಾಗ ಏನ್ ಮಾಡ್ತೀರಾ ನಿರ್ಧಾರ ತಗೊಳ್ಳಿ, ಫ್ರೀ ಹ್ಯಾಂಡ್ ಅನ್ನುವಂತಹ ಮಾತನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈ ನೋ ಫ್ಲೈಯಿಂಗ್ ಝೋನ್ ಮಾಡಿರುವಂತದ್ದು ಬಹಳ ಪ್ರಶ್ನೆಗಳಿಗೆ ಒಂದು ಕುತೂಹಲವಾಗ್ತಾ ಇದೆ. ಬಹಳ ಪ್ರಶ್ನೆಗಳಿಗೆ ಉತ್ತರವನ್ನ ಜನ ಹುಡುಕ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಪಹಲ್ಗಾಮ್ ದಾಳಿಗೆ ಪಾಕ್ ಸೇನಾ ಮುಖ್ಯಸ್ಥರೇ ಕಾರಣ ಅಂತ, ಸೇನಾ ಮುಖ್ಯಸ್ಥ ಆಸಿಮ್ ಮುನಿರೇ ಕಾರಣ ಅಂತ ಅದೇ ದೇಶದ ಒಬ್ಬ ನಟಿ ಹನಿಯಾ ಅಮೀರ್ ಅಂತ ಒಂದು ಆರೋಪ ಮಾಡಿದ್ದಾರೆ. ಭಯೋತ್ಪಾದಕ ದಾಳಿಯ ಹಿಂದೆ ಪಾಕ್ ಸೈನ್ಯ ಇದೆ, ಇಸ್ಲಾಮಿಕ್ ಭಯೋತ್ಪಾದಕರ ಕೈವಾಡ ಇದೆ,